ಇನ್ನು ಪರೋಕ್ಷವಾಗಿ ವಿಜಯೇಂದ್ರ ಬಣಕ್ಕೂ ಕೂಡ ಹೈಕಮಾಂಡ್ ಎಚ್ಚರಿಕೆಯನ್ನ ನೀಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಬಿಜೆಪಿಯ ಎರಡೂ ಬಣವನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನ ಹೈಕಮಾಂಡ್ ನಡೆಸಿದೆ. ಯತ್ನಾಳ್ ಬಣದ ಶಾಸಕ ಬಿಪಿ ಹರೀಶ್ಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರೋದು ಕುತೂಹಲ ಕೆರಳಿಸಿದೆ. ಯತ್ನಾಳ್ಗೆ 2 ನೋಟಿಸ್ ನೀಡಿ 72 ಗಂಟೆಗಳ ಸಮಯವನ್ನು ನೀಡಿದ್ರು. ಶಾಸಕ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಆಗಿರಲಿಲ್ಲ. ಈಗ ಬ್ಯಾಲೆನ್ಸ್ ಮಾಡುವ ದೃಷ್ಟಿಯಿಂದ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನಮಗೆ ಎಲ್ಲರೂ ಬೇಕು, ಎಲ್ಲರೂ ಒಂದೇ, ಈ ರೀತಿಯಾಗಿರುವಂತಹ ಸಂದೇಶವನ್ನ ಹೈಕಮಾಂಡ್ ರವಾನಿಸಿರೋ ರೀತಿಯಲ್ಲಿದೆ. ನಾವು ಯಾರ ಪರವೂ ಅಲ್ಲ. ಹೈಕಮಾಂಡ್ ಮೆಸೇಜ್ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತೀವಿ ಅಂತ ಎರಡೂ ಬಣಗಳಿಗೂ ಕೂಡ ನೋಟಿಸ್ ನೀಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ವಿಜಯೇಂದ್ರ ಕಾರ್ಯವೈಖರಿ, ಆಂತರಿಕ ಕಲಹದ ಬಗ್ಗೆ ಹೈಕಮಾಂಡ್ಗೂ ಕೂಡ ಬೇಸರ ಇದೆ. ಹೈಕಮಾಂಡ್ಗೆ ಸಮಾಧಾನ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಕೂಡ ಈ ನೋಟಿಸ್ ಮೂಲಕ ನೀಡಲಾಗಿದೆ. ಯತ್ನಾಳ್ ನಡೆಯನ್ನು ಕೂಡ ಸಹಿಸಲ್ಲ ಅಂತ ಹೈಕಮಾಂಡ್ ಮೆಸೇಜ್ ಕಳಿಸಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇದೀಗ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ ಬಿಜೆಪಿ. ಈ ಬಾರಿ ಎರಡೂ ಬಣಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರೋದು. ಸೊ ಅಂದ್ರೆ ಯಾವ ರೀತಿಯಾಗಿರುವಂತಹ ಸಂದೇಶವನ್ನ ಈ ಮೂಲಕ ಕೊಡ್ತಾ ಇದೆ? ಈ ಬಾರಿ ಆದ್ರೂ ಏನಾದ್ರೂ ಕ್ರಮವನ್ನ ಕೈಗೊಳ್ಳೋದಾ ಅಥವಾ ಬ್ಯಾಲೆನ್ಸ್ ಮಾಡೋದಕ್ಕಷ್ಟೇ ಈ ಒಂದು ನೋಟಿಸ್ ಅನ್ನು ಕೊಟ್ಟಿರೋದಾ? ಮಧುಕರ್, ಮೊನ್ನೆ ಜೆ.ಪಿ. ನಡ್ಡಾ ಅವರು ರಾಜ್ಯಕ್ಕೆ ಬಂದಿದ್ರು. ಸಂಘದ ಕಾರ್ಯಕ್ರಮದ ನಿಮಿತ್ತ ಚನ್ನನಹಳ್ಳಿಯಲ್ಲಿ ABPS ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರಲ್ಲಿ ಕಾರ್ಯಕ್ರಮದಲ್ಲಿ 2 ದಿನಗಳ ಕಾಲ ಹಾಜರಾಗಿದ್ರು. ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಹೋಗುವ ಸಂದರ್ಭದಲ್ಲಿ ಕೆಲ ರಾಜ್ಯದ ನಾಯಕರುಗಳು ಅವರನ್ನು ಭೇಟಿ ಮಾಡಿದ್ರು. ಅವರನ್ನು ಏರ್ಪೋರ್ಟ್ಗೆ ಸಹ ಬಿಡುವಂತ ಪ್ರಯತ್ನವನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ಜವಾಬ್ದಾರಿ ಇರುವ ವ್ಯಕ್ತಿಯೊಬ್ಬರು ಜೆ.ಪಿ. ನಡ್ಡಾ ಅವರಿಗೆ ಹೇಳಿದ್ರಂತೆ, ನಾವು ಸದನದಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದೇವೆ, ಹೋರಾಟವನ್ನ ಮಾಡಿದ್ದೇವೆ. ರಾಜ್ಯ ಸರ್ಕಾರವೇ ನಮಗೆ ಅನೇಕ ವಿಚಾರಗಳನ್ನು ಕೈಗೆತ್ತಿಕೊಳ್ತಾ ಇದೆ. ಆದರೆ ನಾವೆಷ್ಟೇ ಹೋರಾಟವನ್ನು ಮಾಡಿದ್ರೂ ಸಹ ನಮ್ಮಲ್ಲಿರುವಂತಹ ಒಳಜಗಳ, ನಮ್ಮಲ್ಲಿರುವಂತಹ ಅಸಮಾಧಾನ, ನಮ್ಮಲ್ಲಿರುವಂತಹ ಪರಸ್ಪರ ಅಪನಂಬಿಕೆಗಳು ಯಾವುದೇ ವಿಚಾರವನ್ನು ಹೈಪ್ ಮಾಡೋದಕ್ಕೆ ಆಗ್ತಾ ಇಲ್ಲ ಹೇಳುವಂತ ಬೇಸರವನ್ನು ವ್ಯಕ್ತಪಡಿಸಿದಾಗ ಜೆ.ಪಿ. ನಡ್ಡಾ ಹೇಳಿದ್ರಂತೆ, ಇಲ್ಲ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಈ ಬಾರಿ ನಾವು ಒಂದು ಕಠಿಣವಾದ ಕ್ರಮವನ್ನು ಕೈಗೊಳ್ತೇವೆ ಹೇಳುವಂತ ಭರವಸೆಯನ್ನ ಕೊಟ್ಟಿದ್ರಂತೆ. ಅವರು ಆ ರೀತಿ ಭರವಸೆಯನ್ನು ಕೊಟ್ಟ ಮರುದಿನವೇ ನಿನ್ನೆ ರಾತ್ರಿ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನು 5 ಕೊಟ್ಟಿದೆ. ಇದು ಗಮನಿಸಬೇಕಾದ ಮೊದಲ ಅಂಶ. ಆದರೆ ಮೊದಲ ಬಾರಿಗೆ ವಿಜಯೇಂದ್ರ ಅವರ ಬಣದಲ್ಲಿರುವಂತಹ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಕೊಟ್ಟ ವಿಚಾರವನ್ನು ಪ್ರಸ್ತಾಪ ಮಾಡೋದಾದ್ರೆ, ಮಧುಕರ್, ಯತ್ನಾಳ್ ಮತ್ತು ಅವರ ತಂಡದ ಹೋರಾಟ ಅಥವಾ ಅವರ ಅಸಮಾಧಾನ ಅಥವಾ ವಿಜಯೇಂದ್ರ ಅವರ ಬಗ್ಗೆ ಅವರಿಗಿರುವಂತಹ ಅಸಹಕಾರ ಯಾವಾಗ ಪೀಕ್ ನಲ್ಲಿತ್ತೋ ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ಮಾಜಿ ಶಾಸಕರುಗಳ ತಂಡವನ್ನು ಕಟ್ಟಿಕೊಂಡು ಸಭೆ ಸಮಾವೇಶಗಳನ್ನ ಮಾಡಿದ್ರು. ಆ ಸಮಾವೇಶ ಬರ್ತಾ ಎಲ್ಲಿಗೆ ತಲುಪಿತ್ತು ಅಂತ ಹೇಳಿದ್ರೆ, ಸ್ವತಃ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವರ ನಿವಾಸದಲ್ಲಿಯೇ ಕುಳಿತು ಸಭೆಯನ್ನು ಮಾಡಿದ್ರು. ನಂತರದಲ್ಲಿ ಮಾಜಿ ಶಾಸಕರುಗಳ ಸಭೆಯನ್ನು ಕರೆಯಲಾಯಿತು. ಅದು ಪಕ್ಷ ಸಂಘಟನೆ ಎನ್ನುವಂತ ಹೆಸರಿನಲ್ಲಿ. ಆದರೆ ಆ ಪಕ್ಷ ಸಂಘಟನೆಯ ಸಭೆಯಲ್ಲಿ ಚರ್ಚೆ ಆಗಿದ್ದು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಮೆಸೇಜ್ ಅನ್ನು ಕೊಡುವ, ವಿಜಯೇಂದ್ರ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ ಎನ್ನುವಂತ ವ್ಯಾಖ್ಯಾನಗಳು, ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗ್ತಾ ಬಂದವು. ಸ್ವತಃ ರಾಜ್ಯಾಧ್ಯಕ್ಷರಾಗಿಯೇ ಈ ರೀತಿ ಶಕ್ತಿ ಪ್ರದರ್ಶನವನ್ನ, ಸಮಾವೇಶಗಳನ್ನ ಜಾತಿ ಸಮುದಾಯದ ಹೆಸರಲ್ಲಿ ಮಾಡಿದರೆ ನಾಳೆ ಪಾರ್ಟಿಗೆ ಇದು ಬಹಳ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಯಾವುದೇ ಬಣಕ್ಕೆ ಸೇರದಂತ ಅತ್ಯಂತ ಹಿರಿಯ ನಾಯಕರುಗಳು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿದ್ರು, ಗಮನಕ್ಕೆ ವಿಚಾರವನ್ನ ತಂದ್ರು. ಯಾವಾಗ ರೇಣುಕಾಚಾರ್ಯ ಅವರು ಆ ಮಾತನ್ನ ಕೇಳದೆ ಮುಂದೆ ಲಿಂಗಾಯತ ಸಮಾವೇಶವನ್ನ, ವೀರಶೈವ ಮಹಾಸಂಗಮ ಎನ್ನುವಂತ ಹೆಸರಲ್ಲಿ ದಾವಣಗೆರೆ ಇರಬಹುದು, ಬೆಂಗಳೂರು ಇರಬಹುದು, ಚಿಕ್ಕಮಗಳೂರು ಇರಬಹುದು, ಅದೇ ರೀತಿ ಹೊಸಪೇಟೆಯಲ್ಲಿ ಸಭೆಯನ್ನ ಮಾಡೋದಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ಸ್ವಾಮೀಜಿಯೊಬ್ಬರು ಸೂಚನೆಯನ್ನ ಕೊಟ್ಟರಂತೆ, ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಮುದಾಯದ ಹೆಸರಲ್ಲಿ ಸಮಾವೇಶಗಳನ್ನ ಮಾಡಬೇಡಿ ಎನ್ನುವಂತ ಒಂದು ಸೂಚನೆಯನ್ನು ಕೊಟ್ಟ ಬಳಿಕ ಯಡಿಯೂರಪ್ಪ ಅವರ ನಿವಾಸಕ್ಕೆ ಹೋದಂತ ರೇಣುಕಾಚಾರ್ಯರು ಅಥವಾ ಯಡಿಯೂರಪ್ಪ ಅವರು ಕರೆಸಿಕೊಂಡು ರೇಣುಕಾಚಾರ್ಯ ಅವರನ್ನ ಯಾವುದೇ ಸಮಾವೇಶಗಳನ್ನ ಮಾಡಬೇಡಿ ಎನ್ನುವಂತ ಸೂಚನೆಯನ್ನ ಕೊಟ್ಟರು. ಅಷ್ಟಾಗಿಯೂ ಕೂಡ ರೇಣುಕಾಚಾರ್ಯ ಅವರು ಮಾಧ್ಯಮಗಳಿಗೆ ಮರುದಿನ ಬಂದು ಹೇಳಿಕೆಯನ್ನು ನೀಡಿದ್ರು, ಇಲ್ಲ ನಾವು ಯಾವುದೇ ಪಾರ್ಟಿ ಕಡೆಯಿಂದ ಮಾಡ್ತಾ ಇಲ್ಲ, ಪಕ್ಷೇತರವಾಗಿ ನಾವು ಸಮಾವೇಶಗಳನ್ನ ಮಾಡ್ತೀವಿ ಅಂತ. ಆದ್ರೆ ರೇಣುಕಾಚಾರ್ಯ ಅವರು ಮಾಡ್ತಾ ಇರುವಂತಹ ಅಥವಾ ರೇಣುಕಾಚಾರ್ಯ ತಂಡದವರು ಮಾಡ್ತಾ ಇರುವಂತಹ ಸಭೆಗಳು, ಸಮಾವೇಶಗಳು ಕೇವಲ ರೇಣುಕಾಚಾರ್ಯ ಮಾಡ್ತಾರೆ ಅನ್ನುವಂಥದ್ದಾಗ್ಲಿಲ್ಲ ಮಧುಕರ್. ಅದನ್ನ ಪರೋಕ್ಷವಾಗಿ ವಿಜಯೇಂದ್ರ ಅವರೇ ಮಾಡಿಸ್ತಾರೆ ಅನ್ನುವಂಥದ್ದು ಅಲ್ಲಿಗೆ ಹೈಕಮಾಂಡ್ ಕೂಡ ಒಂದು ಅರ್ಥದಲ್ಲಿ ಮನದಟ್ಟಾಗಿತ್ತು. ಈ ಕಾರಣಕ್ಕಾಗಿ ವಿಜಯೇಂದ್ರ ಅವರಿಗೆ ವಿಜಯೇಂದ್ರ ಬಣಕ್ಕೆ ಕೊಟ್ಟಿರುವಂತಹ ನೋಟಿಸ್ ಅನ್ನು ನೀವು ತಾಳೆ ಹಾಕಿ ನೋಡಿದ್ರೆ ಬಹುಶಃ ಪರೋಕ್ಷವಾಗಿ ಕೂಡ ವಿಜಯೇಂದ್ರ ಅವರಿಗೆ ಇದೊಂದು ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ.
ಯತ್ನಾಳ್ ಬಣಕ್ಕೆ ನೋಟಿಸ್ ಕೊಟ್ಟಿರುವಂತದ್ದು ಹೊಸದೇನೂ ಅಲ್ಲ. ಯಾಕೆಂದ್ರೆ ಸ್ವತಃ ಯತ್ನಾಳ್ ಅವರಿಗೆ 2 ಬಾರಿ ನೋಟಿಸ್ ಅನ್ನು ಕೊಟ್ಟಾಗಿದೆ. 72 ಗಂಟೆಯ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿದಾಗ ಯತ್ನಾಳ್ ಅದಕ್ಕೆ ಉತ್ತರವನ್ನು ಕೊಟ್ಟಾಗಿದೆ. ಈಗ ಅವರ ಬಣದಲ್ಲಿರುವಂತಹ BP ಹರೀಶ್ ಶಾಸಕರಾಗಿದ್ದಾರೆ, ಅವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಡೆ ಯಾವುದೇ ಬಣಕ್ಕೂ ಕೂಡ ಬೇಸರ ಆಗದ ರೀತಿಯಲ್ಲಿ ಅಥವಾ ಕಾರ್ಯಕರ್ತರಿಗೆ ಹೈಕಮಾಂಡ್ ವಿಜೇಂದ್ರ ಪರವಾಗಿದೆ ಅಥವಾ ಯತ್ನಾಳ್ ಪರವಾಗಿದೆ ಎನ್ನುವಂತ ಸಂದೇಶ ಹೋಗಬಾರ್ದು ಎನ್ನುವ ನಿಟ್ಟಿನಲ್ಲಿಯೂ ಕೂಡ ಇವತ್ತು ಅಥವಾ ನಿನ್ನೆ ರಾತ್ರಿ ಈ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರುವುದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಳೆದ 2 ಬಾರಿ ನೋಟಿಸ್ ಬಂದಾಗ ವಿಜೇಂದ್ರ ಅವರು ದೆಹಲಿಯಲ್ಲಿದ್ದರು. ಮಧುಕರ್ ವಿಜೇಂದ್ರ ಅವರು ದೆಹಲಿಯಲ್ಲೇ ಕುಳಿತುಕೊಂಡು ಯತ್ನಾಳ್ ಅವರಿಗೆ ಒತ್ತಾಯವನ್ನ ಮಾಡಿಸಿ ನೋಟಿಸ್ ಅನ್ನು ಕೊಡಿಸ್ತಾ ಇದ್ದಾರೆ. ಹೈಕಮಾಂಡ್ ಒಂದು ಕಡೆ ಮಾತ್ರ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಚರ್ಚೆಗಳು ಮತ್ತು ಕಾರ್ಯಕರ್ತ ವಲಯದಲ್ಲಿ ಒಂದು ದೊಡ್ಡ ಟಾಕ್ ವಾರ್ಗೆ ಅದು ಕಾರಣಗಳಾಗಿದ್ದವು. ಹೀಗಾಗಿ ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ರೇಣುಕಾಚಾರ್ಯ ಅವರಿಗಿರಬಹುದು, ಅದೇ ರೀತಿ ಕಟ್ಟಾ ಸುಬ್ರಹ್ಮಣ್ಯ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಪರೋಕ್ಷವಾಗಿ ವಿಜೇಂದ್ರ ಅವರಿಗೆ ಕೊಟ್ಟಂತ ಎಚ್ಚರಿಕೆ ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡಬಹುದು. ಇನ್ನೊಂದು ಪ್ರಮುಖವಾದ ವಿಷಯ ಮಧುಕರ್, ST ಸೋಮಶೇಖರ್ ಬಿಜೆಪಿಯ ಶಾಸಕರಾಗಿದ್ದಾರೆ. ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಕೂಡ ಬಿಜೆಪಿಯ ಶಾಸಕರು. ಟೆಕ್ನಿಕಲಿ ಬಿಜೆಪಿಯ ಶಾಸಕರಾಗಿ ಉಳಿದು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಉಪಚುನಾವಣೆಗಳಲ್ಲಿ ಚನ್ನಪಟ್ಟಣದಲ್ಲಿ ಕೆಲಸಗಳನ್ನು ಮಾಡ್ತಾ ಅಲ್ಲಿ ಕಾಂಗ್ರೆಸ್ಗೆ ಪರವಾಗಿ ತನ್ನ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಂತ ST ಸೋಮಶೇಖರ್ ಅವರು ಪ್ರತಿ ಬಾರಿಯೂ ಕೂಡ ಬಿಜೆಪಿಗೆ ಅಥವಾ ಬಿಜೆಪಿಯ ಕಾರ್ಯಶೈಲಿಗಳಿಗೆ ಟೀಕೆಯನ್ನ ಮಾಡ್ತಾ ಒಂದು ಕಡೆ ವಿಜೇಂದ್ರ ಅವರನ್ನ ತನ್ನ ಮಾತಿನ ಕೊನೆಯಲ್ಲಿ ಹೊಗಳುವ ಮತ್ತು ಪಾರ್ಟಿಯಲ್ಲಿ ಆಗಿರುವಂತಹ ಬಂಡಾಯಕ್ಕೆ ಯತ್ನಾಳ್ ಅವರನ್ನ ಟೀಕಿಸುವಂತ ಪ್ರಯತ್ನವನ್ನ ಈ ಹಿಂದೆ ಮಾಡಿದ್ರು. ಆ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಅವರ ಬಣದ ಕೆಲವು ನಾಯಕರುಗಳು ಅಲ್ರಿ ಯತ್ನಾಳ್ ಅವರು ಮಾತ್ರ ನೀವು ಬಂಡಾಯ ಮಾಡ್ತಾ ಇದ್ರಿ ಹೇಳುವಂತ ಸೂಚನೆಯನ್ನ ಕೊಡ್ತಾ ಇದ್ರಿ ಅಥವಾ ಆ ರೀತಿ ಮೆಸೇಜ್ ಅನ್ನು ಹೈಕಮಾಂಡ್ಗೆ ನೀಡ್ತಾ ಇದ್ರಿ. ಸ್ವತಃ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾಕ್ರಿ ನೀವು ಅವ್ರ ನೋಟಿಸ್ ಅನ್ನ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ರಾಜ್ಯಾಧ್ಯಕ್ಷರ ಪರವಾಗಿ ಅವರು ಮಾತಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ನೀವು ಅವ್ರ ಪರವಾಗಿ ಸುಮ್ಮನೆ ಇದ್ದೀರಾ? ಈ ರೀತಿಯ ಪ್ರಶ್ನೆಗಳು ಪಾರ್ಟಿ ವಲಯದಲ್ಲಿ ಬಹಳ ಜೋರಾಗಿ ಕೇಳಿ ಬರ್ತಾ ಇದ್ವು ಮಧುಕರ್. ಹೀಗಾಗಿ ಈಗ ಹೈಕಮಾಂಡ್ ಒಂದು ಕಡೆ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್ ಅವರಿಗೂ ನೋಟಿಸ್ ಅನ್ನ ಕೊಟ್ಟಿದೆ. ಕಳೆದ ಬಾರಿಯ ಕೋರ್ ಕಮಿಟಿಯಲ್ಲೂ ಕೂಡ ಇದು ವಿಸ್ತೃತವಾಗಿ ಚರ್ಚೆಯಾಗಿ ಹೈಕಮಾಂಡ್ಗೆ ಶಿಫಾರಸನ್ನು ಮಾಡಲಾಗಿತ್ತು. ಆ ಶಿಸ್ತು ಸಮಿತಿ ಈಗ ಆ ಇಬ್ಬರು ನಾಯಕರುಗಳಿಗೆ ನೋಟಿಸ್ ಅನ್ನು ಕೊಟ್ಟಿದೆ ಒಂದು ಭಾಗ. ಆದರೆ ಇನ್ನೊಂದು ಕಡೆ ಪ್ರಥಮ ಬಾರಿಗೆ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ನೋಟಿಸ್ ಅನ್ನು ಕೊಡುವುದರ ಮೂಲಕ ನೀವು ವಿಜೇಂದ್ರ ಅವರ ಪರವಾಗಿ, ಯಡಿಯೂರಪ್ಪನವರ ಪರವಾಗಿ ಮಾತನಾಡ್ತಾ ಜಾತಿ ಸಮಾವೇಶಗಳನ್ನು ಮಾಡ್ತಾ ಇರುವಂತದ್ದು ಇದು ಸಹಿಸುವಂತ ಬೆಳವಣಿಗೆ ಅಲ್ಲ. ಇದರ ಹಿಂದೆ ಪ್ರಮುಖ ನಾಯಕರೇ ನಿಂತು ಮಾಡ್ತಾ ಇದ್ದಾರೆ ಎನ್ನುವಂತ ಚರ್ಚೆಗಳಾಗ್ತಾ ಇದ್ದಾವೆ. ಹಾಗಾಗಿ ಅಧಿಕಾರದಲ್ಲಿರುವಂತಹ ಹುದ್ದೆಯಲ್ಲಿರುವಂತಹ ವಿಜೇಂದ್ರರು ಕೂಡ ಒಂದು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಇದು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಮಸ್ಯೆಗಳಾಗ್ತವೆ. ಹಾಗಾಗಿ ತಾವು ಕೂಡ ಸೈಲೆಂಟ್ ಆಗಿರಬೇಕು ಅನ್ನುವಂತ ಮತ್ತು ಅದಕ್ಕೆ ಉತ್ತರವನ್ನು ನೀಡಬೇಕು 72 ಗಂಟೆಯಲ್ಲಿ ಹೇಳುವಂತ ಸೂಚನೆಯನ್ನು ನೀಡಿದೆ. ಇನ್ನೊಂದು ಕಡೆ BP ಹರೀಶ್ ಪ್ರತಿ ಬಾರಿ ಯಡಿಯೂರಪ್ಪನವರ ವಿರುದ್ಧ ಮಾತನಾಡ್ತಾ ಇದ್ರು, ವಿಜೇಂದ್ರ ಅವರಿಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು, ಮಾಧ್ಯಮಗಳಿಗೆ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆರಂಭದಿಂದ ಕೂಡ ಇಲ್ಲಿಯ ತನಕ ಯತ್ನಾಳ್ ಅವರ ತಂಡದಲ್ಲಿ ಬಹಳ ಗಟ್ಟಿಯಾಗಿ ನಿಂತಿರುವಂತಹ BP ಹರೀಶ್ಗೆ ಈಗ ಮೊದಲ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದೆ 2 ಬಾರಿ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಉತ್ತರವನ್ನು ಬಯಸಿದಂತ ಹೈಕಮಾಂಡ್ ಆ ಉತ್ತರಕ್ಕೆ ಸಮಾಧಾನ ಆಗಿದೆಯೋ ಅಥವಾ ಮುಂದೆ ಕ್ರಮವನ್ನು ಕೈಗೊಳ್ಳೋಣ ಹೇಳುವಂತ ಪ್ರಯತ್ನದಲ್ಲಿದೆಯೋ ಗೊತ್ತಿಲ್ಲ. ಆದ್ರೆ 2ನೇ ಬಾರಿಗೆ ಈಗ 3ನೇ ಬಾರಿಗೆ 2 ಬಾರಿ ಯತ್ನಾಳ್ ಅವರಿಗೆ ನೋಟಿಸ್, ಈಗ ಯತ್ನಾಳ್ ಬಣದ ಹರೀಶ್ ಅವರಿಗೆ ನೋಟಿಸ್, ಒಟ್ಟು ಯತ್ನಾಳ್ ಕಡೆಯವರಿಗೆ 3ನೇ ಬಾರಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಬಹಳ ಕುತೂಹಲಕಾರಿ ಬೆಳವಣಿಗೆ ಮಧುಕರ್. ಬಹುಶಃ ಇವತ್ತು ನಿನ್ನೆ ರಾತ್ರಿ ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ನಾಯಕರುಗಳ ಭೇಟಿ ಮಾಡ್ತಾರಾ? ಯಾಕೆಂದ್ರೆ ಬಹಳ ಪೀಕ್ಗೆ ಹೋಗಿದೆ ಬಿಜೆಪಿಯಲ್ಲಿನ ಗಲಾಟೆ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಂಘ ಕೂಡ ಮಧ್ಯಪ್ರವೇಶವನ್ನು ಮಾಡುವ ಆರಂಭದಲ್ಲೇ 2 ಬಣದವರನ್ನ ಒಟ್ಟಿಗೆ ಸೇರಿಸಿ ಸಭೆಯನ್ನ ಮಾಡಿ ಸಮಾಧಾನ ಮಾಡುವಂತ ಪ್ರಯತ್ನವನ್ನು RSS ಮಾಡಿತ್ತು. ಅದಕ್ಕೂ ಕೂಡ ಪುಷ್ಟಿ ನೀಡದಂತ ಯತ್ನಾಳ್ ಇರಬಹುದು ಅಥವಾ ರೇಣುಕಾಚಾರ್ಯ ಇರಬಹುದು ತಮ್ಮದೇ ಆದ ರೀತಿಯಲ್ಲಿ ತಮಗೆ ಇಷ್ಟ ಬಂದಂತ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ವಿಜೇಂದ್ರ ಪರವಾಗಿ, ಯಡಿಯೂರಪ್ಪ ಅವರ ಪರವಾಗಿ ರೇಣುಕಾಚಾರ್ಯ ಮಾತಾಡ್ತಾ ಇದ್ರೆ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪೋದಿಲ್ಲ ಹೇಳುವಂತ ಹೇಳಿಕೆಗಳನ್ನು ಕೊಡ್ತಾ ಯಡಿಯೂರಪ್ಪ ಅವರನ್ನ ಟೀಕಿಸ್ತಾ ಆ ಪಾರ್ಟಿಯ ಸಂಘಟನೆಯಾಗೆ ಒಂದು ರೀತಿ ಸಮಸ್ಯೆಯನ್ನು ತಂದಿಟ್ಟಂತ ಯತ್ನಾಳ್ ಬಣದಕ್ಕೂ ಕೂಡ ಈಗ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಮೇಲ್ನೋಟಕ್ಕೆ ಬ್ಯಾಲೆನ್ಸ್ ಅನ್ನು ಮಾಡುವ ರೀತಿಯಲ್ಲಿ ಕಾಣ್ತಾ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಬಹುಶಃ ಒಂದಿಬ್ಬರನ್ನ ಉಚ್ಚಾಟನೆ ಮಾಡುವ, ಅವರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.